ಆಹಾ, ಈ ಕಾಫಿಗಿಂತ ನಾವು ಮಾತಾಡೋ ಮಾತೇ ಇಂಪಾರ್ಟೆಂಟು ಅಂತ. ಹೌದು, ನಾವು ಮಾತಾಡೋ ವಿಚಾರ ತುಂಬಾ ಮುಖ್ಯ. ಅದಕ್ಕೆ ಫೋನ್ ಮಾಡಿ ಅರ್ಜೆಂಟಾಗಿ ಬನ್ನಿ ಅಂತ ಕರ್ಸ್ಕೊಂಡಿದ್ದೆ. ಸುಕನ್ಯಾ ಅವ್ರು ಹೇಳಿದ್ರು. ನಮ್ಮ ಚಿರುಗೆ ಒಳ್ಳೆ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ಅಂತ ನಾನು ತುಂಬಾ ಅನ್ಕೊಂಡಿದ್ದೆ. ಆದ್ರೆ ಅದು ಏನೇನೋ ಆಗೋಯ್ತು. ಮದುವೆ ವಿಚಾರದಲ್ಲಿ ಪಾಪ ನಮ್ಮ ಚಿರು ಟೈಮೇ ಸರಿ ಇಲ್ಲ. ನಿಮ್ಮ 5ನೇ ಟೈಮ್ ಅಲ್ಲ ಮೇಡಮ್, ಆ ಜಯರಾಮನ್ ಟೈಮ್ ಸರಿ ಇಲ್ಲ ಅಂತ ಅನ್ಕೊಳ್ಳಿ. ಮೊದಲನೇ ಮಗಳು ಓಡ್ ಹೋದ್ಲು ಅಂತ 2ನೇ ಮಗಳಿಗೆ ತಲೆ ಕೆಡಿಸಿ ನಿಮ್ಮ 5ನ್ಗೆ ಬೆದರಿಸಿ ಇಬ್ರಿಗೂ ಮದುವೆ ಮಾಡ್ದ. ಮೊದಲೇ ಏನಾದರೂ ಆ ಮದುವೆಗೆ ನನ್ನನ್ನು ಕರ್ಸಿದ್ರೆ ನನ್ನ ಮಗಳನ್ನ ಚಿರುಗೆ ಅಲ್ಲೇ ಕೊಟ್ಟು ಮದುವೆ ಮಾಡ್ತಾ ಇದ್ದೆ. ಏನ್ ಮಾಡೋದು, ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗೋಯ್ತು. ಆದ್ರೆ ಈಗ ಅದನ್ನೆಲ್ಲ ಸರಿ ಮಾಡ್ಬೋದು. ಸರಿ ಮಾಡೋ ಟೈಮ್ ಬಂದಿದೆ ಅಂದ್ರೆ ಏನ್ ಮೇಡಮ್? ಸುಕನ್ಯಾ ಅತ್ತೆ ಯಾವಾಗ್ಲೂ ನಿಮ್ ಪ್ರಪೋಸಲ್ ಬಗ್ಗೆ ಹೇಳಿದ್ರು. ಏನ್ ಮಾಡೋದು ಮೇಡಮ್, ಕೆಲವೊಮ್ಮೆ ಕತ್ತೆಗಳಿಗೂ ಸಿಂಹಾಸನ ಸಿಗುತ್ತೆ. ಯೋಗ್ಯತೆ ಇಲ್ಲದೆ ಸಿಕ್ಕಿರೋ ಸಿಂಹಾಸನ ಜಾಸ್ತಿ ದಿನ ಉಳಿಯಲ್ಲ. ಅದನ್ನ ದೀಪಂಗೆ ಅರ್ಥ ಮಾಡಿಸೋ ಟೈಮ್ ಬಂದಿದೆ. ಅರ್ಥ ಮಾಡ್ಸಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಮ್ ಚಿರುಗೆ ನಿಮ್ ಮಗಳ ಸಂಚನನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಾನ್ ಡಿಸೈಡ್ ಮಾಡಿದ್ದೀನಿ. ಮೇಡಮ್ ಸರಿಯಾಗಿ ಕೇಳಿಸ್ಲಿಲ್ಲ, ಇನ್ನೊಂದ್ಸರಿ ಹೇಳಿ. ನನ್ನ ಮೈದ್ನ ಚಿರುಗೆ ನಿಮ್ ಮಗಳ ಸಂಜನಾ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅಬ್ಬಾ, ಈ ಮಾತು ಕೇಳೋದಕ್ಕೆ ನಾನು ಎಷ್ಟು ದಿವಸದಿಂದ ಕಾಯ್ತಿದ್ದೆ ಗೊತ್ತಾ ಮೇಡಮ್. ಸದ್ಯ ಈಗಲಾದ್ರೂ ಆ ದೇವರು ನನ್ನ ಮೇಲೆ ಕರುಣೆ ತೋರಿಸಿದ್ನಲ್ಲ, ಅಷ್ಟು ಸಾಕು ಮೇಡಮ್. ಹಾಗಾದ್ರೆ ನಿಮ್ಗೆ ಇದಕ್ಕೆ ಒಪ್ಪಿಗೆ ಇದೆಯಾ? ಮೇಡಮ್, ನೀವು ಡಿಸೈಡ್ ಮಾಡಾದ್ಮೇಲೆ ಮುಗ್ದೋಯ್ತು. ನೀವೇನು ಹೇಳಿದ್ರು ನಾನು ಮಾಡ್ತೀನಿ. ನೀವು ಒಪ್ಪೋದು ಎಷ್ಟು ಮುಖ್ಯನೋ ನಿಮ್ ಮಗಳು ನಮ್ ಚಿರುನ ಮದ್ವೆ ಆಗೋದಕ್ಕೆ ಒಪ್ಪೋದು ಅಷ್ಟೇ ಮುಖ್ಯ. ಡೋಂಟ್ ವರಿ ಮೇಡಮ್, ಈ ವಿಷಯದಲ್ಲಿ ನಾನು ಹಾಕಿದ ಗೆರೆನ ನನ್ನ ಮಗಳು ದಾಟಲ್ಲ. ಮೊನ್ನೆ ತಾನೇ ನಿನ್ ಮದುವೆ ಆಗ್ತೀಯ ಮಗಳೇ ಅಂತ ಕೇಳಿದಾಗ ನೀನ್ ಯಾರನ್ನು ತೋರಿಸಿದ್ರು ಮದುವೆ ಆಗ್ತೀನಿ ಅಂತ ನನ್ನ ಹತ್ರ ಹೇಳಿದ್ಲು. ನಿಮ್ಮ ಇದನ್ನ ನಮ್ಮನೆ ಅಳಿ ಆಗ್ಬೇಕು ಅಂತ ನನ್ನ ಆಸೆ ಆಗಿತ್ತು. ಅದಕ್ಕೆ ಮದುವೆ ಎಲ್ಲೂ ಕೂಡ ಬರಲಿಲ್ಲ. ನೋಡಿ, ಚಿರುಗೆ ಈಗಾಗಲೇ ಮದ್ವೆ ಆಗಿದೆ. ದೀಪನ್ ಜೊತೆ ಇನ್ನೂ ಡೈವರ್ಸು ಆಗಿಲ್ಲ. ನಿಮ್ ಮಗಳು ನಮ್ ಚಿರುನ ಮದ್ವೆ ಆಗಕ್ಕೆ ಒಪ್ತಾಳ? ಮೇಡಮ್, ಬೇಕಿದ್ರೆ ನಿಮ್ಮ ಮುಂದೆನೆ ಅವಳು ಫೋನ್ ಮಾಡಿ ಹೇಳ್ತೀನಿ, ಬೇಕಿದ್ರೆ ಕೇಳಿಸ್ಕೊಡಿ.